ಪ್ರಸ್ತುತ ಸನ್ನಿವೇಶದಲ್ಲಿ ರೈತರಿಗೆ ಹೆಣ್ಣು ಸಿಗುತ್ತಿಲ್ಲ, ಮದುವೆ ಎನ್ನುವುದು ವ್ಯಾಪಾರವಾಗಿದೆ ಎಂದು ವಿದ್ಯಾಚೌಡೇಶ್ವರಿ ಕ್ಷೇತ್ರದ ಅಂಗರಳ್ಳಿ ಮಠದ ಪೀಠಾಧ್ಯಕ್ಷ ಬಾಲಮಂಜುನಾಥ ಸ್ವಾಮೀಜಿ ಬೇಸರ ವ್ಯಕ್ತಪಡಿಸಿದರು. ಅವರು ಕುಣಿಗಲ್ ತಾಲೂಕಿನ ಅಂಗರಳ್ಳಿ ಶ್ರೀಮಠದ ಸಭಾಂಗಣದಲ್ಲಿ ಸೋಮವಾರ ಮಧ್ಯಾಹ್ನ 1:15 ಸಮಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದ ರೈತ ಸಂಘದ ಕಾರ್ಯಕರ್ತರಿಗೆ ಕಾರ್ಯಾಗಾರ ಹಾಗೂ ರೈತ ಹಾಗೂ ಕನ್ನಡಪರ ಹೋರಾಟಗಾರರಿಗೆ ಅಭಿನಂದನೆ ಸಮಾರಂಭದ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಮುಖಂಡ ಪಚ್ಚೆ ನಂಜುಂಡಸ್ವಾಮಿ, ಹಿರಿಯ ರೈತ ಮುಖಂಡ ಕೆಂಪೀರೇಗೌಡ, ತುಮಕೂರು ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷ ಯೋಗೀಶ್ ಗೌಡ, ಜಿಲ್ಲಾ ಉಪಾಧ್ಯಕ್ಷ ಶಿವಲಿಂಗಯ್ಯ, ಮೈಸೂರು ಜಿಲ್ಲಾಧ್ಯಕ್ಷ ವಿದ್ಯಾಸಾಗರ್, ರೈತ ಸಂಘದ ಸಂಚಾಲಕ ನಾರಾಯಣ್, ರೈತ ಮುಖಂಡರಾದ ಜಯರಾಮಯ್ಯ, ಸೊಳ್ಳೆಪುರ ಪ್ರಕಾಶ್, ಇಂಡ್ವಾಳ್, ಚಂದ್ರಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಾಗಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನು ಅಂದರೆ, ಹೆಚ್ಚಿನ ರೀತಿಯಲ್ಲಿ ಪ್ರಾಮುಖ್ಯತೆಯನ್ನು ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ರೀತಿಯಲ್ಲಿ ಒತ್ತನ್ನು ಕೊಡಬೇಕು, ಒಂದು ಮೀಸಲಾತಿಯನ್ನು ಮಾಡಬೇಕು. ಮತ್ತು ಖಾಸಗಿ ಶಾಲೆಗಳಿದೆಯಲ್ಲ, ಆ ಖಾಸಗಿ ಶಾಲೆಯಲ್ಲೂ ಸಹ ಒಂದು ರೂಲ್ ಆಗಬೇಕು. ಏನಂದರೆ, ರೈತನ ಮಕ್ಕಳಿಗೆ ಇಷ್ಟು ಮೀಸಲಾತಿ ಅಂತ ಎಲ್ಲರಿಗೂ ತೆಗೆದಿಟ್ಟಕ್ಕೆ ರೈತನ ಮಕ್ಕಳನ್ನು ತೆಗೆದು ಒಂದು ಸರ್ಕಾರಿ ಶಾಲೆಗಳಲ್ಲ, ಖಾಸಗಿ ಶಾಲೆಯಲ್ಲೂ ಸಹ ಒಂದು ರೂಲ್ ಆಗಬೇಕು. ಆಗ ರೈತನ ಮಕ್ಕಳು ಸಹ ಚೆನ್ನಾಗಿ ಓದಲಿಕ್ಕೆ, ಮುಂದೆ ಈ ದೇಶವನ್ನು ಕಟ್ಟುವಂಥ ಕೆಲಸ ಮಾಡಲಿಕ್ಕೂ ಸರಿಸಮಾನತೆಯನ್ನು ನಾವು ಕಾಣ್ಬೋದು. ಈಗ ನೀವು ನೋಡಿ, ಯಾರಾದರೂ ರೈತರ ಅಂದರೆ ಎಣ್ಣೆ ಕೊಡ್ತಾ ಇಲ್ಲ. ಫಸ್ಟ್ ಕೇಳೋದೇನು ಗೊತ್ತಾ, ವ್ಯಾಪಾರ ಮಾಡ್ತಾರೆ, ಹೆಣ್ಣವ್ರ ಮನೆ ಗಣ್ಣವ್ರು ಹೋದ್ರೆ ಅದು ವ್ಯಾಪಾರ ಹೆಂಗೆ ಗೊತ್ತಾ, ಎಷ್ಟು ಕಾರವೆ, ಎಷ್ಟು ಮನೆ ಇವೆ. ಇದು ಇವತ್ತಿನ ಗಂಡು ಮಕ್ಕಳು ಏನಾದರೂ ಹೆಣ್ಣವ್ರ ಮನೆಗೆ ಹೋಗಿ ಕೂತ್ಕೊಂಡ್ರೆ ಇವತ್ತಿನ ಇಂಥ ಪರಿಸ್ಥಿತಿ. ಅದು ಯಾರಿಗೆ? ರೈತರ ಮಕ್ಕಳಿಗೆ. ಇದನ್ನೆಲ್ಲ ಬಿಡಬೇಕು, ವ್ಯಾಪಾರ ಮಾಡೋದು ಬಿಡಬೇಕು. ಯೋಗ್ಯತೆ ಇದೆಯಾ ಯಾರು ಕೇಳಲ್ಲ. ಇವನಲ್ಲಿ ಮಗಳನ್ನು ಕೊಟ್ಟರೆ ಇವನು ಸಾಕ್ತಾನ, ಕೈ ಹಿಡ್ಕೊಂಡು ನಡೆಸ್ತಾನ ಅನ್ನೋ ಯೋಗ್ಯತೆ ಬಗ್ಗೆ ಯಾರೂ ಚಿಂತೆ ಮಾಡಲ್ಲ. ಒಂದೇ 2 ಬಿಲ್ಡಿಂಗ್ ಅವಂತೆ ನನ್ನ ಮಗಳು ಕೊಟ್ಟಿದ್ದೀವಿ, ಸರ್ಕಾರಿ ಅವನಿಗೆ DC ಇಲ್ಲದಂತೆ ನನ್ನ ಮಗಳು ಕೊಟ್ಟಿದ್ದೀವಿ. ಮತ್ತು ರೈತರ ಮಕ್ಕಳನ್ನು ಉದ್ಧಾರ ಮಾಡೋದು ಯಾರು? ಇವತ್ತು ಇಡೀ ದೇಶವನ್ನು ಸಾಕುವಂಥ ಕೆಲಸವನ್ನು ರೈತರು ಮಾಡ್ತಾ ಇದ್ದಾರೆ. ಆದರೆ ರೈತರ ಮಕ್ಕಳನ್ನು ಸಾಕುವ ಕೆಲಸವನ್ನು ಕಾರ್ಯಾಂಗದಲ್ಲೂ ಇಲ್ಲ, ನ್ಯಾಯಾಂಗದಲ್ಲೂ ಇಲ್ಲ, ಶಾಸಕಾಂಗದಲ್ಲೂ ಇಲ್ಲ ಅಂದರೆ ಮತ್ತೆ ರೈತ ಹೆಂಗೆ ಬದುಕಬೇಕು? ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಷ್ಟೇ. ಮೊದಲು ನಾವು ಇದನ್ನು ವಿಚಾರ ವಿದ್ಯಾಚೌಡೇಶ್ವರಿ ಅಮ್ಮನವರ ಸಂವಿಧಾನದಲ್ಲಿ ಹೇಳೋದಷ್ಟೇ, ರೈತರ ಮಕ್ಕಳಿಗೆ ನಾನು ಎಲ್ಲ ಕಡೆ ಕೂತ್ಕೊಂಡಾಗಲೂ ಇದನ್ನು ಚರ್ಚೆ ಮಾಡ್ತಾ ಇರ್ತೀನಿ. ಮೊದಲು ಮೀಸಲಾತಿ ಮಾಡಬೇಕು, ರೈತನಿಗೆ ಆದ್ಯತೆ ಕೊಡಬೇಕು. ಬಿತ್ತನೆ ಬೀಜಗಳನ್ನು ಯಾರಿಗೋ ಒಂದು ಕಡೆ ಕೊಟ್ಟು 3ನೇ ವಿಚಾರದಲ್ಲಿ ರೈತನ ತಲುಪೋಷ್ಟೊಳಗೆ ಬಿತ್ತನೆ ಆಗೋಗಿರ್ತದೆ. ಅಂಥ ಕೆಲಸಗಳನ್ನು ಬಿಡಬೇಕು. ರೈತನ ಮನೆ ಬಾಗಿಲಿಗೆ ಬಿತ್ತನೆ ಬೀಜಗಳನ್ನು ತೆಗೆದುಕೊಂಡು ಕೊಡುವಂಥ ಕೆಲಸ ಮಾಡಬೇಕು. ಒಬ್ಬ ರೈತ ಒಂದು ಟ್ಯಾಕ್ಟ್ರಿ ತಗೋತೀನಿ ಅಂದರೆ ಅವನು ಮೀಡಿಯೇಟ್ ಹಿಡ್ಕೊಂಡು ಹೋಗಬೇಕು. ಅಂಥ ಪರಿಸ್ಥಿತಿಗಳನ್ನೆಲ್ಲ ಹೋಗಲಾಡಿಸಿ ನೇರವಾಗಿ ರೈತರಿಗೆ ಕೊಡುವಂಥ ಸವಲತ್ತುಗಳನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಏನು ಮಾಡಬೇಕು? ರೈತನ ಮನೆ ಬಾಗಿಲಿಗೆ ಬಂದು ಕೊಡಬೇಕು. ಆವಾಗ ಮಾತ್ರ ರೈತರ ಒಂದು ಏಳಿಗೆ, ರೈತರ ಒಂದು ಜೀವನ ಸಾರ್ಥಕತೆ ಆಗೋದು ಮಾತ್ರ ಸಾಧ್ಯ. ಇದನ್ನು ನಾವು ಸುಮ್ಮನೆ ಕಣ್ಣೆ ಮುಚ್ಚಾಲೆ ಆಟ ಆಡಿಕೊಂಡು ಯಾವುದೋ ಮುಖಾಂತರ ಯಾವುದೋ ಒಂದು ಭಾಷಣ ಮಾಡಿ ಯಾರಿಗೋ ಒಂದು ಕೊಡೋದನ್ನ ಅವ್ನಿಗೆ 10 ರೂಪಾಯಿ ಕೊಟ್ಟರೆ ಲಾಸ್ಟ್ ಅವ್ನ ಮನೆ ಬಾಗಿಲಿಗೆ ಹೋಗೋಷ್ಟೊಳಗೆ 1.5 ರೂಪಾಯಿ ಹೋಗಿ ಸೇರುತ್ತೆ. ಇಂಥದ್ದೆಲ್ಲ 5 ರೂಪಾಯಿನೂ ಸೇರ್ತಾ ಇಲ್ಲ. ಅವ್ನು ಸೇರೋದೆಷ್ಟು? 10 ರೂಪಾಯಿ, 1.5 ರೂಪಾಯಿ. 1.5 ರೂಪಾಯಿ ಅಂತ ಬೀಜ ಹಾಕ್ತಾನ, ಟ್ರ್ಯಾಕ್ಟರ್ ಕೊಡ್ತಾನ, ಮೇವು ಹಾಕ್ತಾನ, ಕುಯ್ಯಾರು ಕೊಡ್ತಾನ, ನದಿ ಹಾಕ್ತಾನೆ, ಏನು ಮಾಡ್ತಾನೆ? ಅವನೇನು ಮಾಡೋಕ್ಕಾಗಲ್ಲ. ರೈತ ಗಾದೆ ಹೇಳ್ತಿದ್ರು. ಹಿಂಗೆ ನಮ್ಮ ಆದಿಚುಂಚನಗಿರಿ ಮಹಾಸ್ವಾಮಿಗಳು ಒಂದು ವೇದಿಕೆಯಲ್ಲಿ ಹೇಳಿದರು, ಬಾಲಗಂಗಾಧರ ಸ್ವಾಮಿಗಳು. ಆ ಮಾತು ಹೆಂಗಿತ್ತು ಅಂದರೆ, ಚಿನ್ನಕ್ಕೆ ಪುಟ ಇಟ್ಟು ಹಾಗೆ ಸ್ವಾಮಿಗಳು ಹೇಳಿದರು. ಆ ಮಾತನ್ನು ನೀವು ಕೇಳಬೇಕು. ಗುರುಗಳು ಒಂದು ಕಡೆ ಹಿಂಗೆ ಒಂದು ಸಭಾ ಸಂದರ್ಭದಲ್ಲೇ ದೊಡ್ಡ ಸಭೆಗೆ ಹೋಗ್ತಾರೆ. ಶುದ್ಧವಾದ ಗಾಳಿ, ಅದನ್ನು ನಾವು ರೂಪಿಸುವಂಥ ಅವಶ್ಯಕತೆ ಇದೆ. ಎಲ್ಲ ಶಾಸಕರು ಮತ್ತು ನಮ್ಮ ಮಠಾಧೀಶರು, ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಡಿಮೆ 5,000 ಮಠಗಳು. ನಮ್ಮ ರಾಜ್ಯದಲ್ಲಿ ಮಠಗಳು 5,000 ಮಠಗಳು. ಒಂದೊಂದು ಮಠಗಳು 5 ಕೆರೆನ ಊರು ತೆಗೆಯುವು. ಸಣ್ಣ ಸಣ್ಣ ಮಠಗಳು 1 ಕೆರೆ ತೆಗೆದು. ಈಗ ಭಾಳ ದೊಡ್ಡ ದೊಡ್ಡ ಸ್ವಾಮಿಗಳದ. ಎಲೆಕ್ಷನ್ ಕೂಡಲೇ ರಾಜಕಾರಣಿಗಳಲ್ಲ, ಸ್ವಮೇ ನಮಗೆ ಆಶೀರ್ವಾದ, ನಾವೇನಾರ ಮಾಡ್ಬೋದು. ಅವರು ಹೇಗಾರ ಅಂದರೆ ನಮ್ಮನಿಗೆ ಸೀಟ್ ಕೊಡ್ಬೇಕಪ್ಪ ಅಂತ. ಅತ್ಲ ಯಡಿಯೂರಪ್ಪ ಹೇಳ್ತಾರೆ, ಇತ್ಲ ಸಿದ್ದರಾಮಯ್ಯ. ಅವರಲ್ಲಿ ಪಾರ್ಟಿ ನೋಡಲ್ಲ, ನಮ್ಮನೆ ಮೇಲೆ, ನಮ್ಮ ಮಠಕ್ಕೆ ಬರ್ತಕ್ಕಂಥ ವ್ಯಕ್ತಿಯ ಮೇಲೆ. ನೀ ಜನ ಉದ್ಧಾರ ಮಾಡು ಅಂತ ಹೇಳ್ತಾ ಇಲ್ಲ.
ಮೊದಲು ಮಠ ಉದ್ಧಾರ ಮಾಡು, ಆಮೇಲೆ ನೋಡೋಣ ಜನ ಉಳಿದ್ರೆ ಮಾಡಿದರೆ ನೋಡೋಣ ಮಾಡಲ್ಲ. ದಯಮಾಡಿ ಮಠಾಧೀಶರು ಯಾರೇ ನನ್ನ ಒತ್ತಾಯ ಇದೆ, ಯಾವುದೇ ಪಕ್ಷದವರಿಗೆ ನನ್ನ ಬೆಂಬಲಿತ ವ್ಯಕ್ತಿಗೆ ಸೀಟ್ ಕೊಡಿ ಅಂತ ಹೇಳಬಾರ್ದು, ಮತ ಕೊಡಿ ಅಂತ ಹೇಳಬಾರ್ದು. ಒಂದು ಮಠ ಅಂದ್ರೆ ಸಾರ್ವಜನಿಕವಾಗಿರ್ತಕ್ಕಂಥ ಮಠ. ಯಾವುದೇ ಬಂದು ಭಿಕ್ಷಕನೇ ಬರಲಿ, ಶ್ರೀಮಂತ ಹೆಲಿಕಾಪ್ಟರ್ನೇ ಬರೋನು ಬರಲಿ, ಎಡ್ಕಂಬರನ್ನು ಬರಲಿ, ಸೈಕಲ್ ಮೇಲೆ ಬರೋನು ಬರಲಿ, ಅವರಿಗೆ ಮಠಾಧೀಶರು. ಯಾರೇ ತಪ್ಪು ಮಾಡಿ ಹಿಂದಿನ ಮಠಾಧೀಶರು ಬೆತ್ತದಿಂದ ಹೊಡಿಯಂತ ನಾವು ನೋಡಿದ್ವಿ. ಈಗ ನಾವು ಹೊಡೀರಿ ಅಂದ್ರೆ ಹೊಡಿಲಿಲ್ಲ. ನಾನು ಭಾಳ ಜನ ಸ್ವಾಮಿಗಳು ಕೇಳಿದೆ, ಸ್ವಾಮಿ ನಂದೇನು ತಪ್ಪಿದ್ರೆ ಬೆತ್ತಿಗೆ ಹೊಡಿರಿ ಅಂತ. ಹೊಡಿಯೋದಿಲ್ಲ. ಯಾಕೆ ಹಂಗೆ ಆಗ್ಬಿಡ್ತಾರೆ ಅಂದರೆ ಅವು ಏನಾಗ್ಬಿಡುತ್ತೆ, ಆಸ್ತಿ ಜಾಸ್ತಿ ಮಾಡಬೇಕು, ನಮ್ಮ ಸಂಸ್ಥಾನಗಳು ಜಾಸ್ತಿ ಮಾಡ್ಕೋಬೇಕು, ಇವು ಕಾಯಿಲೆ. ನಾವೇನು ಬೆಳೆ ಬೆಳಿತೀವಿ ಅದಕ್ಕೆ ಬೆಲೆ ನಿಗದಿ ಮಾಡೋದಕ್ಕೆ ಮತ್ತೆ ಸರ್ಕಾರದವರು ರೈತರ ಮನೆಯನ್ನು ಜಪ್ತಿ ಮಾಡ್ತಾ ಇದ್ರು. ಅದ್ರ ಬಗ್ಗೆ ಹೋರಾಟ ಮಾಡೋದಕ್ಕೆ ರೈತ ಸಂಘ ಉಟ್ಕೊಂಡಿತ್ತು. ನರಗುಂದ ನವಲಗುಂದದಲ್ಲೇ ಕಬ್ಬಿನ ಚಳವಳಿ ನಡೀತಾ ಇತ್ತು. ಬೆಲೆ ನಿಗದಿ ಮಾಡೋಕ್ಕೋಸ್ಕರ ಅಲ್ಲಿ ಸಭೆ ಸೇರಿದ್ರು. ಅಲ್ಲಿ ಗಲಾಟೆ ಶುರುವಾದಾಗ ಆಗಿನ ಮುಖ್ಯಮಂತ್ರಿ ಗುಂಡೂರಾಯ ಗೋಲಿಬಾರ್ ಮಾಡೋದು ರೈತರ ಸತ್ರಲ್ಲಿ. ಆಗ ರಾಜ್ಯಾದ್ಯಂತ ಏನು ಅವತ್ತಿನ ನಾಯಕರು ಪ್ರೊಫೆಸರ್ ರಂಜನ್ ಸ್ವಾಮಿಯವರು, ರುದ್ರಪ್ಪನವರು, ಸುಂದರೇಶ್ ಅವರು, ಬಾಬಾಗೌಡ ಪಾಟೀಲರು, ಇನ್ನೂ ಅನೇಕರು ಈ ರಾಜ್ಯದಲ್ಲಿ ರಾಜ್ಯ ಎಲ್ಲ ಸುತ್ತಿ ರೈತ ಸಂಘಟನೆ ಮಾಡೋದು. ಆವತ್ತಿಂದ ಸ್ವಲ್ಪ ಸರ್ಕಾರದವರು ರೈತರಿಗೆ ಹೊಡೆತ ಕಮ್ಮಿ ಆಯಿತು. ನಾನು ಕುಣಿಗಲ್ನ ಕೆಲವು ನನಗೆ ಜ್ಞಾಪಕ ಇರುವಂಥ ನಾಯಕರನ್ನ ನೆನೆಸ್ಕೋಬೇಕು ಈ ಸಮಯದಲ್ಲಿ. ನೆನೆಸ್ಕೋಬೋದು. ಕುಣಿಗಲ್ಲವರು ಯಾರು ಇದ್ರೆ ಇಲ್ಲಿ ಹಿಂದೆ ಇದ್ದಂಥ ನಾಯಕರು ಹುಚ್ಚಮಾಸ್ತಿಗೌಡರು, ವೈ ಕೆ ರಾಮಯ್ಯನವರು, ಈ ನಾಗರಾಜಯ್ಯನವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲ ನಮಗೆ ಜ್ಞಾಪಕ ಬಂದಂಗೆ. ಹಿಂದೆ ಯಾರಿದ್ರು ಗೊತ್ತಿಲ್ಲ, ಮುಂದೆ ಯಾರು ಗೊತ್ತಿದ್ದಾರೆ ನಮಗೆ ಜ್ಞಾಪಕ. ಅಂತ ನಾಯಕರು ಈ ದೇಶವನ್ನು ಕಟ್ಟಂತ ನಾವು ಪುನಃ ಈ ದೇಶವನ್ನು ನಾವು ರಕ್ಷಣೆ ಮಾಡಬೇಕಾದಂತಹ ಸಂದರ್ಭ ಇವತ್ತು ನಮ್ಮ ಮುಂದೆ ಬಂದಿರೋಂಥದ್ದು. ಇವತ್ತು 1 ವರ್ಷಕ್ಕೆ ಭಾರತ ದೇಶದ ಸಾಲ 15 ಲಕ್ಷ ಕೋಟಿ ಮುಂದೋಯ್ತಾ ಇದೆ. ಕರ್ನಾಟಕದ ಸಾಲ ಕೂಡ 1.5 ಲಕ್ಷ ಕೋಟಿ, 2 ಲಕ್ಷ ಕೋಟಿ ಪ್ರತಿ ವರ್ಷ ಸಾಲ ಮಾಡಿ ಬಜೆಟ್ನ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋಂಥದ್ದು. ಈಗ ಕೇಂದ್ರ ಸರ್ಕಾರದ ಒಟ್ಟಾರೆ ಸಾಲ 215 ಲಕ್ಷ ಕೋಟಿ. ಕರ್ನಾಟಕದ ಸಾಲ ಕೂಡ ಮುಂದೆ ಹೋಯ್ತಾ ಇರೋಂಥದ್ದು. ನಮ್ಮನ್ನಾಳುವಂತಹ ಸರ್ಕಾರಗಳು ಬಂಡವಾಳಶಾಹಿಗಳ ಕಪಿಮುಷ್ಟಿನಲ್ಲಿ ಸಿಲುಕಿ ನಮ್ಮನ್ನೆಲ್ಲ ಸಾಲದ ಸುಳಿನಲ್ಲಿ ಸಿಲುಕ್ತಾ ಇದ್ದಾರೆ. ನಾವು ರೈತರು ಎಚ್ಚೆತ್ತುಗಳಿಲ್ಲ ಅಂದರೆ ಈ ಭಾರತದ ಭೂಮಿಯನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕುವೆಂಪುನವರು ನಾವು ರೈತಗೀತೆ ಹಾಕಬೇಕಾಗಿತ್ತು. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದ ಧರ್ಮ. ನೇಗಿಲು ಒಂದನ್ನು ಬಿಟ್ಟರೆ ಇಲ್ಲಿ ಯಾವ ಧರ್ಮನೂ ಇರಲ್ಲ. ನೇಗಿಲಿದ್ರು ಮಾತ್ರ ಇಲ್ಲಿ ಎಲ್ಲ ಧರ್ಮಗಳು ಹುಟ್ಟುತ್ತವೆ ಅನ್ನೋದನ್ನು ಅವತ್ತೇ ಹೇಳಿದರು. ನಾವು ಅನ್ನ ಇದ್ದರೆ ಆಯೋಜನೆಯಾಗಿರುವ ಈ ಒಂದು ರೈತ ಸಮಾವೇಶ ಬಹಳ ಶಿಸ್ತಿನಿಂದ ನಡೀತದೆ. ಈ ಸಮಾವೇಶದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ 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 ಬಾಲಮಂಜುನಾಥ ಮಹಾಸ್ವಾಮಿಗಳ ದಿವ್ಯ ಸನ್ನಿಧಿಯಲ್ಲಿ ಈ ಸಮಾವೇಶ ನಡೀತಿದೆ. ಈ ಸಮಾವೇಶದಲ್ಲಿ ಉಪಸ್ಥಿತರಿರುವ ಎಲ್ಲ ರೈತ ನಾಯಕರುಗಳೇ ಹಾಗೂ ರೈತ ತಾಯಿಯಂದರೆ ತಾವೆಲ್ಲರೂ ಹೇಗಿದ್ದೀರಿ? ಸಂತೋಷವಾಗಿದ್ದೀರಾ? ನಿಜಕ್ಕೂ ಸಂತೋಷವಾಗಿದ್ದೀರಾ? ತಾವು ಬೆಳೆದ ಬೆಳೆಗೆ ಬೆಲೆ ಸಿಗ್ತಾ? ತಮ್ಮ ಜಮೀನಲ್ಲಿ ನೀರಿದೆಯಾ? ಎಲೆಕ್ಟ್ರಿಸಿಟಿ ಇದೆಯಾ? ವಿದ್ಯುತ್ ಇದೆಯಾ? ಇಲ್ಲ. ತುಮಕೂರು ಜಿಲ್ಲೆ ಬಹುತೇಕ ಖುಷ್ಕಿ ಪ್ರದೇಶ, ಒಣ ಪ್ರದೇಶ, ನೀರಿಲ್ಲ. ಇಲ್ಲಿ
ನೀರಿಲ್ಲ ಅಂದರೆ ಕರೆಂಟು ಇಲ್ಲ. ಇತ್ತೀಚೆಗೆ ಒಂದೆರಡು ತಿಂಗಳ ಮುಂಚೆ ಪರೀಕ್ಷೆ ಇತ್ತು, ರಾತ್ರಿ ಹೊತ್ತು ಮಕ್ಕಳು ಓದಬೇಕಿತ್ತು. ದೀಪ ಇತ್ತ, ದೀಪ ಇರಲಿಲ್ಲ. ನಿಮ್ಮಲ್ಲಿ ಆಗಬೇಕಾದ್ದು ರೈತ ಚಳವಳಿ, ರೈತ ಕ್ರಾಂತಿ, ಜೊತೆಗೆ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ. ಸುಭಾಷ್ ಪಾಳೇಕರ್ ಅವರ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ. ನಿಮಗೆ ಕರೆಂಟ್ ಬೇಕು ಅಂದರೆ ಕರ್ನಾಟಕದಲ್ಲಿ ಎಷ್ಟು ಕರೆಂಟ್ ಉತ್ಪಾದನೆ ಆಗ್ತಿದೆ ಗೊತ್ತಾ ನಿಮಗೆ? ನಿಮಗೆ ಬೇಕಾಗಿರೋದು ಈ ವರ್ಷ 19,000 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಶಕ್ತಿ. ಆದರೆ ನೀರಿಲ್ಲದೆ ಇರೋ ಕಾರಣ, ಕರ್ನಾಟಕದಲ್ಲಿ ಜಲಾಶಯಗಳಲ್ಲಿ ನೀರಿಲ್ಲದೆ ಕಾರಣ ಕೇವಲ 4,000 ಮೆಗಾವ್ಯಾಟ್ ಉತ್ಪಾದನೆ ಆಗಿದೆ. 11,000 ಮೆಗಾವ್ಯಾಟ್ ಉತ್ಪಾದನೆ ಆಗುವಂತಹ ಶಕ್ತಿ ಇದೆ, ಆದರೆ ಕೇವಲ 4,000 ಮೆಗಾವ್ಯಾಟ್. ಸೊ ನಿಮಗೆ ಕಡಿತ ಆಗಿರೋದಷ್ಟು ಸುಮಾರು 14,000-15,000 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಶಕ್ತಿ ಕಡಿತ. ಇದಕ್ಕೆ ಪರ್ಯಾಯ ಏನು ಮಾಡ್ಬೋದು? ನಿಮ್ಮ ಮನೆಗಳ ಮೇಲೆ ಸೋಲಾರ್ ಪ್ಯಾನೆಲ್ಗಳನ್ನು ಹಾಕಿ, ಅಥವಾ ನಿಮ್ಮ ಜಮೀನುಗಳಿಗೆ ಸೋಲಾರ್ ಪ್ಯಾನೆಲ್ಗಳನ್ನು ಹಾಕಿ ಗ್ರಿಡ್ಗೆ ಕನೆಕ್ಷನ್ ಮಾಡೋದು ಮುಖಾಂತರ ರೈತನಿಗೂ ಲಾಭ, ಸರ್ಕಾರಕ್ಕೂ ಲಾಭ, ಸರ್ಕಾರಕ್ಕೂ ಹೆಚ್ಚುವರಿ ಎಲೆಕ್ಟ್ರಿಸಿಟಿ ಕೊಟ್ಟಂಗಾಗ್ತದೆ. ಜೊತೆಗೆ ನಿಮ್ಮಲ್ಲಿ ಎಲ್ಲೆಲ್ಲಿ ಇಳಿಜಾರಿದೆಯೋ ಅಲ್ಲಿ ಕೃಷಿ ಹೊಂಡಗಳನ್ನು ಮಾಡುವಂಥದ್ದು, ಅಲ್ಲಿ ಎಲ್ಲೆಲ್ಲಿ ಬೋರ್ವೆಲ್ ಇದೆಯೋ ಅಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡುವಂಥದ್ದು, ಮಳೆ ನೀರು ಹೋಗಿ ನಿಮ್ಮ ಬೋರ್ವೆಲ್ ರೀಚಾರ್ಜ್ ಮಾಡುವಂಥದ್ದು. ಅದರ ಜೊತೆಗೆ ನೀವೇನು ಬೆಳೆ ಬೆಳಿತೀರಿ, ಇಲ್ಲಿ ಬಹುತೇಕ ತೋಟಗಾರಿಕೆ, ತೆಂಗು, ಅಡಿಕೆ, ಮಾವು ಹೆಚ್ಚು, ಸಪೋಟ, ಬಾಳೆ, ಇವುಗಳಿಗೆ ಉಪ ಉತ್ಪನ್ನ ಮಾಡಿ ನೀವೇ ಮಾರಾಟ ಮಾಡುವುದು. ಜೊತೆಗೆ ಬಯೋಡೀಸೆಲ್, ಹೊಂಗೆ ಎಣ್ಣೆ ತಯಾರು ಮಾಡುವಂಥದ್ದು. ಈ ಚಟುವಟಿಕೆಗಳನ್ನು ಬರ ಪ್ರದೇಶಗಳಲ್ಲಿ, ಕೃಷಿ ಪ್ರದೇಶಗಳಲ್ಲಿ ಮಾಡಿದಾಗ ನಿಮ್ಮ ಬಡತನ ನೀಗ್ತದೆ, ನಿಮ್ಮ ಹಣಕಾಸಿನ ಮುಗ್ಗಟ್ಟು ನೀಗುತ್ತೆ. ನಿಮಗೆ ಕಾನ್ಫಿಡೆನ್ಸ್ ಅಂತ ಏನಂತೀವಿ, ನಿಮಗೆ ಶಕ್ತಿಯುತವಾದಂತಹ ಒಂದು ಬದುಕು ಕಟ್ಟುವಂತಹ ವ್ಯವಸ್ಥೆ ನಿರ್ಮಾಣ ಆಗಿದೆ. ಸೊ ಆ ಕಾರಣ ತಾವುಗಳು ತುಮಕೂರು ಜಿಲ್ಲೆಯಲ್ಲಿ ಎಸ್ಪೆಷಲಿ ತಾವೆಲ್ಲರೂ ಸಂಘಟಿತರಾಗಿ, ಅದರ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಬಹುತೇಕ ಬಣಗಳಿರ್ಬೋದು, ನಾವು ಅದಕ್ಕೊಂದು ರೂಪ ಕೊಡಲಿಕ್ಕೆ ಸಹಕಾರ ಸಂಘಗಳ ನಿಯಮದಡಿಯಲ್ಲಿ ನೋಂದಣಿ ಮಾಡಿದ್ದೀವಿ. ಅದಕ್ಕೆ ಒಂದು ಚಿಹ್ನೆ ಕೂಡ ಇದೆ. ಅನ್ನ ಕೂಡ ತಿನ್ನಿಸಿಲ್ಲ, ಒಂದನಿ ಹಾಲು ತರೋದಿಲ್ಲ. ಗೊಬ್ಬರ ಮತ್ತು ಗಂಜಲ ಏನಿದೆ ಅದು ಪರಿಪೂರ್ಣವಾಗಿ ಭಕ್ತರಿಗೆ ಸಮರ್ಪಣೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಮ್ಮ ಬಸವಣ್ಣನ ಗೋಮೂತ್ರಕ್ಕೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಬೆಲೆ ಇಲ್ಲ, ಅಷ್ಟು ಮೌಲ್ಯ ನಮ್ಮ ಬಸವಣ್ಣನ ಗೋಮೂತ್ರಕ್ಕಿದೆ. ಪ್ರತಿಯೊಬ್ಬರೂ ಕೂಡ ಅದನ್ನು ಕೋಟ್ಯಾಧಿಪತಿಗಳು ಕೂಡ ತಗೊಂಡೋಗ್ತಾರೆ ಮನೆಗೆ. ಹಾಗಾಗಿ ನಮ್ಮ ಪರಮಪೂಜ್ಯ ಶ್ರೀಗಳು ಕೂಡ ಮೊದಲನೇ ರೈತರು ಅಂತ ನಾನಾದರೂ ಭಾವಿಸ್ತೀನಿ. ಜೊತೆಗೆ ಅಕ್ಷರಾಭ್ಯಾಸನ ಮಕ್ಕಳಿಗೆ ಉಚಿತವಾಗಿ ಪ್ರಾರಂಭ ಮಾಡಿದ್ದಾರೆ ಗುರುಗಳು. ಇಡೀ ದಕ್ಷಿಣ ಕರ್ನಾಟಕದಲ್ಲಿ ಅಕ್ಷರಾಭ್ಯಾಸ ವ್ಯವಸ್ಥಿತವಾಗಿ ನಡೆಯತಕ್ಕಂಥ ಏಕೈಕ ಕ್ಷೇತ್ರ ವಿದ್ಯಾಚೌಡೇಶ್ವರಿ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಏನು ಮಾಡ್ತಾ ಇದ್ದೀವಿ, ರೈತರಿಗೆ ಹೆಂಗೆ ಅನುಕೂಲ ಆಗುತ್ತೆ ಅಂದರೆ, ಆ ಮಕ್ಕಳಿಗೆ ನಾವು ಒಂದು ಬೆಂಡೆಕಾಯಿ ಕೊಡ್ತಾಯಿದ್ದೀವಿ, ಬುದ್ಧಿ ಚೆನ್ನಾಗಿ ಓಡುತ್ತೆ ಅಂದ್ಬಿಟ್ಟು ಮನೆಗೆ ಹೋಗಿ ಅದು ಬೆಂಡೆಕಾಯಿನ ಅಭ್ಯಾಸ ಮಾಡಲಿ ಅಂತ ಒಂದು ಬೆಂಡೆಕಾಯಿ ಕೊಡ್ತೀವಿ, ಒಂದು ಕರಿಬೇವಿನ ಎಲೆ ಕೊಡ್ತೀವಿ, ಒಂದು ತುಳಸಿ ಎಲೆ ಕೊಡ್ತೀವಿ, ಜೊತೆಗೆ ಒಂದು ಒಂದೆಲಗದ ಎಲೆ ಕೊಡ್ತೀವಿ, ಒಂದು ಬಾಳೆಹಣ್ಣು ಕೊಡ್ತೀವಿ, ಒಂದು ಲೋಟ ಹಾಲು ಕೊಡ್ತೀವಿ. ಇದೆಲ್ಲ ಕೂಡ ಬರ್ತಾ ಇರೋದು ಎಲ್ಲಿಂದ? ರೈತರಿಂದ. ಒಂದನೇದಾಗಿ. ಎರಡನೇದಾಗಿ ನಾವು ಪಿಜ್ಜಾ ಬರ್ಗರ್ ಬಿಡಿಸ್ತಾ ಇದ್ದೀವಿ, ಪಾನಿಪುರಿ ಗೋಬಿ ಮಂಚೂರಿ ಬಿಡಿಸ್ತಾ ಇದ್ದೀವಿ, ಬೇಕರಿ ತಿಂಡಿ ಬಿಡಿಸ್ತಾ ಇದ್ದೀವಿ, ಕಬ್ಬಿನ ಹಾಲು, ಎಳ್ನೀರು, ಮಜ್ಜಿಗೆ, ಹಾಲು ಇಷ್ಟನ್ನು ಕುಡಿಸ್ತಾ ಇದ್ದೀವಿ. ಇದು ಎಲ್ಲಿಂದ? ರೈತರಿಂದ. ಹಾಗಾಗಿ ಅಕ್ಷರಾಭ್ಯಾಸದಲ್ಲಿ ಇದುವರೆಗೆ 10,000 ಮಕ್ಕಳು ಮೊಬೈಲ್ ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಬರ್ತಕ್ಕಂಥ ರೈತ ಬಾಂಧವರ ಸುತ್ತಮುತ್ತಲಿನ ಬಂಧು ಮಿತ್ರರ ಮಕ್ಕಳು ಈ ಒಂದು ಪ್ರಯೋಜನವನ್ನು
LKG ಇಂದ IAS ವರೆಗೂ ಕೂಡ MBBS, BE, PUC, SLC ಅವರು, BA, BCom, MA, MSc ಅವರು, PhD ಅವರು ಯಾವುದು ತಗೋಬೇಕು. ತಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘದ ಒರಿಜಿನಲ್ ರೈತ ಸಂಘಟನೆಗೆ ಮೆಂಬರ್ಗಳಾಗಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ 1982ರಲ್ಲಿ ಹುಟ್ಟಿದಂಥ ರೈತ ಚಳುವಳಿ. ಲೆವಿ ಪದ್ಧತಿಯನ್ನು ರದ್ದು ಮಾಡಿದ್ದು ರೈತ ಚಳುವಳಿ. ಉಚಿತ ವಿದ್ಯುತ್ ಏನಾದರೂ ಕೊಡ್ತಿದೆ ಅಂದರೆ ಅದು ರೈತ ಚಳುವಳಿಯ ಕೊಡುಗೆ. ತೆಂಗಿಗೆ ನುಸಿ ರೋಗ ಬಂದಾಗ ನೀರಾ ಚಳುವಳಿ ಮುಖಾಂತರ ಒಂದು ಉಪ ಉತ್ಪನ್ನವನ್ನು ಕರ್ನಾಟಕದಲ್ಲಿ ಆತ್ಮಹತ್ಯೆಗಳು ನಿಯಂತ್ರಣ ಆಗಲಿಕ್ಕೆ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯನ್ನು ದೊಡ್ಡ ಮಟ್ಟದಲ್ಲಿ ಪ್ರಮೋಟ್ ಮಾಡಿ ರೈತರಿಗೆ ಇಳುವರಿ ಜಾಸ್ತಿ ಬರೋಣ ಮಾಡಿದ್ದು ಕರ್ನಾಟಕದ ರೈತ ಚಳುವಳಿ. ಆ ಕಾರಣ ಕರ್ನಾಟಕದ ರೈತ ಚಳುವಳಿಯನ್ನು ಪಕ್ಷಾತೀತವಾಗಿ ತಾವೆಲ್ಲರೂ ಸೇರಬೇಕು ಅಂತ ನಾನು ಮನವಿ ಮಾಡ್ತೇನೆ. ಸುಭಾಷ್ ಪಾಳೇಕರ್ ಅವರ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ಬಗ್ಗೆ ತಾವು ಯೂಟ್ಯೂಬಲ್ಲಿ ನೋಡಿ ನೋಡಿದ್ದೇವೆ. ಅದು ಅದ್ಭುತವಾದ ಒಂದು ಮಾಡಲ್ ಪದ್ಮಶ್ರೀ ಪುರಸ್ಕೃತರು. ತಾವೇನು ಗೋವು ರೈತರ ಸ್ನೇಹಿ ಅಂತ ಹೇಳೋದಿಲ್ಲ, ಗೋವಿನ ಮೂತ್ರ, ಅದರ ಸಗಣಿ, ಅದಕ್ಕೆ ಬೆಲ್ಲ, ಕಡಲೆ ಹಿಟ್ಟು ಇಷ್ಟನ್ನ ಮಿಶ್ರಣ ಮಾಡಿ ಫರ್ಮೆಂಟ್ ಮಾಡಿ ಭೂಮಿಗೆ ನಾವು ಸಿಂಪಡಣೆ ಮಾಡಿದ್ರೆ ಜಸ್ಟ್ ಚೆಲ್ಲಿದ್ರೆ ಅಲ್ಲಿ ಎರೆಹುಳುಗಳು ಉಟ್ಕೊಳ್ಳಿ ಶುರು ಆಗುತ್ತೆ. ಅಲ್ಲಿ ಏನೋ ಹ್ಯೂಮಿಡಿಟಿ ಅಂತೀವಲ್ಲ, ತೇವಾಂಶ ಜಾಸ್ತಿ ಆಗುತ್ತೆ. ಕಡಿಮೆ ನೀರಿನಲ್ಲಿ ಉತ್ತಮ ಇಳುವರಿ ತೆಗೆದುಕೊಳ್ಳುವಂತಹ ಒಂದು ಮಾಡಲ್, ಒಂದು ಫಾರ್ಮುಲಾ. ನೀರೇನಾದ್ರು ಕಡಿಮೆ ಇದ್ದರೆ ಒಣಗಿರುವ ಎಲೆಗಳನ್ನು ಭೂಮಿ ಮೇಲೆ ಹಾಕಿದ್ರೆ ಅದು ಹೊದಿಕೆ. ಯಾಕಂದರೆ ನೀರು ಆಗಿ ಆಗದೇ ಇರೋದನ್ನ ತಡೆಯುವಂಥ ಒಂದು ಇದು. ಜೊತೆಗೆ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಇದೇ ಒಂದು ಫಾರ್ಮುಲಾದಲ್ಲಿ ಬಿತ್ತನೆ ಬೀಜವನ್ನು ನಾವು ನೆನೆಸಿ ಬಿತ್ತನೆ ಮಾಡಿದರೆ ಅದು ಕೂಡ ಹೆಚ್ಚು ಫಲವತ್ತತೆ, ಹೆಚ್ಚು ಇಳುವರಿ ಕೊಡುತ್ತೆ. ತಾವು ಆ ಒಂದು ಫಾರ್ಮುಲಾದಲ್ಲಿ ಕಬ್ಬು ಬೆಳೆದವ್ರನ್ನ, ಮಾವು ಬೆಳೆದವ್ರನ್ನ, ಬಾಳೆ ಬೆಳೆದವ್ರನ್ನ ತಾವು ನೋಡ್ಬೋದು. ಅದರ ಗಾತ್ರ ಮತ್ತು ರುಚಿ ಬಹಳ ದೊಡ್ಡದಾಗಿರ್ತದೆ. ಆ ಕಾರಣ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ, ದಾವಣಗೆರೆ ಜಿಲ್ಲೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುವುದರಿಂದ ಈ ಭಾಗದಲ್ಲಿ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯ ಕಾರ್ಯಾಗಾರವನ್ನು ತಾವು ನೋಡಿಕೊಂಡ್ರೆ ತುಮಕೂರು ಜಿಲ್ಲೆಯಲ್ಲಿ ಪ್ರಸನ್ನ ಅವರಿದ್ದಾರೆ, ಅದನ್ನು ಕಲಿತಿರೋರು. ವಿದ್ಯಾಸಾಗರ ದಯಮಾಡಿ ಬನ್ನಿ, ಯಾರು ಅನೇಕ ಬಯಸ್ಬಿಡ್ರಿ. ಈ ಕಾರ್ಯಕ್ರಮದ ಯಶಸ್ವಿಯ ರೂವಾರಿಗಳಾಗಿರುವಂತಹ ಕರಿಗೌಡರವರಿಗೆ ಎಲ್ಲ ಜಿಲ್ಲೆಯ ರೈತ ಮುಖಂಡರುಗಳು ಅಭಿನಂದನೆಯನ್ನ ಸಲ್ಲಿಸಿ ಅವರಿಗೆ ಆಶೀರ್ವಾದವನ್ನ ಮಾಡುವಂಥದ್ದನ್ನ ದಯಮಾಡಿ ಮಾಡಬೇಕು. ಇನ್ನು ಹೆಚ್ಚಿನ ರೀತಿ ರೈತ ಪರ